ಎಲ್ಲರಿಗೂ ನನ್ನ ನಮಸ್ಕಾರ. ಈಗ ನಾನು ನಿಮಗೆ ಒಂದು ಸುಂದರ ಸ್ಥಳದ ಬಗ್ಗೆ ಹೇಳ್ತೀನಿ. ಎರ್ಕಾಡ್ ಇದು ನಮ್ಮ ದೇಶದ ಅತ್ಯಂತ ಹಾರ್ಡ್ ಕ್ಲೈಮೇಟ್ ಸ್ಥಳಗಳಲ್ಲಿ ಒಂದು. ನೈಸರ್ಗಿಕ ಸೌಂದರ್ಯ ಮತ್ತು ಇತಿಹಾಸದಿಂದ ಕೂಡಿದ ಒಂದು ಸುಂದರ ಹಳ್ಳಿ. ಎರ್ಕಾಡ್ ಎಂಬ ಪದ ತಮಿಳು ಭಾಷೆಯಿಂದ ಬಂದಿದೆ. ಎರ್ ಎಂದರೆ ಸರೋವರ ಮತ್ತು ಕಾಡ್ ಅಂದರೆ ಕಾಡು. ಎರ್ಕಾಡ್ ಅಂದರೆ ಸರೋವರದ ಕಾಡು. ಎರ್ಕಾಡ್ ಶಿವರಾಯನ್ ಬೆಟ್ಟಗಳ ಮೇಲ್ಭಾಗದಲ್ಲಿ ಸಮುದ್ರ ಮಟ್ಟದಿಂದ 1500 ಮೀಟರ್ ಎತ್ತರದಲ್ಲಿದೆ. ಬ್ರಿಟಿಷರು 1800ರ ದಶಕದಲ್ಲಿ ಈ ಸ್ಥಳವನ್ನು ಕಂಡುಹಿಡಿದು ಈ ಹಿಲ್ ಸ್ಟೇಷನ್ ಅನ್ನು ಪೋಷಿಸಿದರು. ಇಲ್ಲಿ ಕಾಫಿ ತೋಟಗಳು, ಚರ್ಚ್ಗಳು ಮತ್ತು ಶಾಲೆಗಳು ಇವೆ. ಎರ್ಕಾಡ್ ಎಂದರೆ ನೈಸರ್ಗಿಕ ಸೌಂದರ್ಯ, ಶಾಂತ ವಾತಾವರಣ, ಇತಿಹಾಸ ಮತ್ತು ಕುಟುಂಬದೊಂದಿಗೆ ಕಳೆಯುವ ಸುಂದರ ಕ್ಷಣಗಳು. ಇದು ಒಂದು ನೋಡಲೇಬೇಕಾದ ಸ್ಥಳ. ನಮ್ಮ ಪ್ರಯಾಣದ ಬಗ್ಗೆ ಹೇಳೋಣ. ನಾವು ಬೆಂಗಳೂರಿಂದ ಬೆಳಗ್ಗೆ ಹೊರಟೆವು. ಸುಮಾರು 6 ಗಂಟೆಗಳ ಡ್ರೈವ್ ಮಾಡಿ ಎರ್ಕಾಡ್ ತಲುಪಿದೆವು. ರಸ್ತೆ ಪಕ್ಕದ ಹಸಿರು ನೋಟಗಳು, ಹಕ್ಕಿಗಳ ಕೂಗು, ಹಾರ್ಡ್ ಸೌಂಡ್ ಸರಿಹೊತ್ತಿನಲ್ಲಿ ನೋಡಿದ ಅನಂತ ದೃಶ್ಯ. ಎರ್ಕಾಡ್ ರಸ್ತೆಗಳು ಅಂದರೆ ಒಂದು ವಿಭಿನ್ನ ಅನುಭವ. ಹಸಿರು ಕಾಡಿನ ಮಧ್ಯದಲ್ಲಿ ಸುಂದರವಾದ ದಾರಿ, ಗಾಳಿಯಲ್ಲಿ ಹಬ್ಬುವ ಹಸಿರು ಬಳ್ಳಿಗಳು ಮತ್ತು ಬತ್ತಿದ ಮೋಡಗಳ ನಡುವಿನ ರಸ್ತೆ, ಇವು ನಿಜಕ್ಕೂ ಮನಸೆಳೆಯುವಂತಹ ದೃಶ್ಯ. ಎರ್ಕಾಡ್ ತಲುಪಲು ನಾವು ಸುಮಾರು 20ಕ್ಕೂ ಹೆಚ್ಚು ಹೇರ್ಪಿನ್ ಬೆಂಡ್ಗಳನ್ನು ದಾಟಬೇಕು. ಪ್ರತಿಯೊಂದು ಹೇರ್ಪಿನ್ ಬೆಂಡ್ಗೆ ತಲುಪಿದಾಗ ನಿಮ್ಮ ಕಣ್ಣಿಗೆ ಬರುವ ದೃಶ್ಯಗಳು, ತಳಕ್ಕೆ ಹರಿದಿರುವ ಹಸಿರು ಕಾಡುಗಳು, ಸಣ್ಣ ಹಳ್ಳಿಗಳು, ಎತ್ತರದಲ್ಲಿ ತೇಲುತ್ತಿರುವ ಮೋಡಗಳು, ಒನ್ ಆಫ್ಟರ್ ಅನದರ್ ಬ್ರೆತ್ ಟೇಕಿಂಗ್. ಇಲ್ಲಿ ಚಾಲಕರಿಗೆ ಚಾಲನೆಯು ಒಂದು ಸವಾಲು ಮತ್ತು ರಸಸ್ವಾದ. ಕೆಲ ಬೆಂಡ್ಗಳಲ್ಲಿ ತಕ್ಷಣ ಬಿರುಸಾದ ತಿರುವು, ಕೆಲವೆಡೆ ದಾರಿ ಇಳಿಜಾರಿಗೆ ಹರಿಯುತ್ತದೆ. ಡ್ರೈವಿಂಗ್ ಹಿಯರ್ ಈಸ್ ಅ ಪ್ಯೂರ್ ಜಾಯ್ ಫಾರ್ ನೇಚರ್ ಲವರ್ಸ್ ಆ್ಯಂಡ್ ಒನ್ ಹೂ ಎಂಜಾಯ್ಸ್ ಡ್ರೈವಿಂಗ್. ರಸ್ತೆಯ ಮಧ್ಯ ವ್ಯೂ ಪಾಯಿಂಟ್ ಕೂಡ ಇಲ್ಲಿವೆ. ಇಲ್ಲಿಂದ ನೀವು ಆ ಪಕ್ಕದ ಕಣಿವೆಗಳು, ಕಾಫಿ ತೋಟಗಳ ಹಸಿರು ಮರುಭೂಮಿ ಮತ್ತು ದೂರದ ಹಳ್ಳಿಗಳ ನೋಟವನ್ನು ನೋಡಬಹುದು. ಅಂದಹಾಗೆ ಚಿಕ್ಕ ಚಿಕ್ಕ ಟೀ ಹೌಸ್ಗಳು ರೋಡ್ ಸೈಡ್ನಲ್ಲಿ ಇರುತ್ತವೆ. ಒಂದು ಕಪ್ ಚಹಾ ಕುಡಿಯೋದನ್ನು ಮರಿಬೇಡಿ. ನಾವು TGI ಸ್ಟಾರ್ ಹಾಲಿಡೇ ರೆಸಾರ್ಟ್ನಲ್ಲಿ ವಾಸ್ತವ್ಯ ಮಾಡಿಕೊಂಡಿದ್ವಿ. ಇದು ಒನ್ ಆಫ್ ದಿ ಫೇಮಸ್ ರೆಸಾರ್ಟ್ ಇನ್ ಎರ್ಕಾಡ್. ವಿಶಾಲವಾದ ರೂಮ್ಗಳು, ಸ್ವಚ್ಛ ಪರಿಸರ, ಸ್ನೇಹಪೂರಿತ ಸಿಬ್ಬಂದಿ. ಇಲ್ಲಿಯ ಸ್ವಾಗತ ಸ್ವಲ್ಪ ವಿಭಿನ್ನ. ಕ್ಯಾಂಪ್ ಫೈರ್, ಗಾರ್ಡನ್, ಸ್ಪೋರ್ಟ್ ಏರಿಯಾ ಮತ್ತು ಇಂಟರ್ನೆಟ್ ಸರ್ವೀಸಸ್ ವರ್ಕೇಷನ್ ಕೂಡ ಮಾಡಬಹುದು. ಇಲ್ಲಿ ಹಗಲು ಸಮಯದಲ್ಲಿ ಹಕ್ಕಿಗಳ ಕೂಗು, ತಂಪಾದ ಗಾಳಿ, ಹಸಿರು ಪರಿಸರ, ಅಂತಹ ಶಾಂತಿಯುತ ಅನುಭವ. ಇನ್ನು ಎರ್ಕಾಡ್ಗೆ ಹೋದ್ಮೇಲೆ ಅಲ್ಲಿನ ಪ್ರಸಿದ್ಧ ಸ್ಥಳಗಳನ್ನು ನೋಡದೇ ಇರೋಕ್ಕಾಗತ್ತಾ? ಮೊದಲನೆಯ ದಿನ ನಾವು ಲೇಡೀಸ್ ಸೀಟ್, ಜೆಂಟ್ಸ್ ಸೀಟ್ ಮತ್ತು ಕಿಡ್ಸ್ ಸೀಟ್ ಎಂಬ 3 ವಿಭಿನ್ನ ವ್ಯೂ ಪಾಯಿಂಟ್ಗಳನ್ನು ನೋಡಲು ಅವಕಾಶವಾಯಿತು. ಪ್ರತಿಯೊಂದರಲ್ಲಿ ಭಿನ್ನ ದೃಶ್ಯಗಳು, ಹಸಿರು ಕಾಡು, ದಟ್ಟ ಮೋಡಗಳು, ಬೆಟ್ಟದ ಕಡಿವಾಣಗಳು, ನಿಜವಾಗಿಯೂ ವಿಶೇಷ ಅನುಭವ. ಹಾಗೆ ಅಲ್ಲೇ ಇರುವ ಎರ್ಕಾಡ್ ಲೇಕಲ್ಲಿ ಬೋಟಿಂಗ್ ಮಾಡಿ ಮತ್ತೆ ನಮ್ಮ ರೆಸಾರ್ಟ್ಗೆ ಬಂದು ನಂತರ ಮರುದಿನ ಪಗೋಡಾ ವ್ಯೂ ಪಾಯಿಂಟ್ಗೆ ಹೋದೆವು. ಇಲ್ಲಿನ ಪಗೋಡಾ ಹಿನ್ನೆಲೆ ಬೆಟ್ಟದ ನೋಟಗಳು, ಶಾಂತತೆ ತುಂಬಿದ ಅನುಭವ. ಮೇನ್ಲಿ ಮಕ್ಕಳಿಗಾಗಿ ಮಾಡಿರುವ ಪೀಕು ಪಾರ್ಕ್ಗೆ ಹೋದೆವು. ಅಲ್ಲಿ ಆಟಗಳು, ಮಿನಿ ಝೂ, ವಿಭಿನ್ನ ರೀತಿಯ ಪಕ್ಷಿಗಳು ಮತ್ತು ಅವುಗಳ ಬಣ್ಣ ಮೈ ಮರೆಸುತ್ತೆ. ಹಿಂತಿರುಗುವಾಗ ನಾವು ಸ್ಥಳೀಯ ಹೋಮ್ ಮೇಡ್ ಚಾಕ್ಲೇಟ್ ಅಂಗಡಿಗಳನ್ನು ನೋಡಿದ್ವಿ. ಅಲ್ಲಿಯ ಚಾಕ್ಲೇಟ್ಗಳು ಮನಸ್ಸು ತಣಿಸುವಂತಹ ಸ್ವಾದಗಳೊಂದಿಗೆ ತುಂಬಿವೆ. ಕೆಲವು ಚಾಕ್ಲೇಟ್ಗಳನ್ನು ಶಾಪಿಂಗ್ ಮಾಡಿ ನಮ್ಮ 2 ದಿನದ ರಿಲ್ಯಾಕ್ಸ್ಡ್ ಪಯಣವನ್ನು ಮುಗಿಸಿ ಬೆಂಗಳೂರತ್ತ ಹೊರಟ್ವಿ. ಥ್ಯಾಂಕ್ ಯು.